ಪ್ರೀತಿ ಅಂತ ಯುವತಿಗೆ ಯುವಕನಿಂದ ಟಾರ್ಚರ್. ನಡು ರಸ್ತೆಯಲ್ಲೇ ಯುವತಿಗೆ ಟಾರ್ಚರ್ ಕೊಟ್ಟ ಸೈಕೋ ಪ್ರೇಮಿ. ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿ ಹಿಂದೆ ಬಿದ್ದಿದ್ದ ಪಾಗಲ್ ಪ್ರೇಮಿ. ಪ್ರೀತಿ ಅನ್ನೋದು ಸುಂದರವಾದ ಬಂಧ. ಬಲವಂತವಾಗಿ ಯಾವುದೇ ಪ್ರೀತಿಯನ್ನಾಗ್ಲಿ ಪಡೆದುಕೊಳ್ಬಾರ್ದು ಅಂತಾರೆ. ಒಂದ್ ವೇಳೆ ಆಗೇನಾದ್ರೂ ಪಡೆದುಕೊಂಡ್ರೆ ಅದು ಹೆಚ್ಚು ದಿನ ಉಳಿಯೋದಿಲ್ಲ. ಹಾಗಿದ್ರೂ ಕೂಡ ಕೆಲವರು ಬಲವಂತವಾಗಿ ಪ್ರೀತಿ ಮಾಡುವಂತ ಟಾರ್ಚರ್ ಕೊಡ್ತಾರೆ. ಅವರಿಗೆ ಇಷ್ಟವಿಲ್ಲದಿದ್ರೂ ಹಿಂದೆ ಬಿದ್ದು ಪೀಡಿಸುವಂತಹ ಸೈಕೋಗಳು ಕೂಡ ಇದ್ದಾರೆ. ಒಂದ್ ವೇಳೆ ಒಪ್ಪದಿದ್ರೆ ಅವರಿಗೆ ಹಿಂಸೆ ನೀಡೋದು, ಹಲ್ಲೆ ಮಾಡೋದು, ಆಸಿಡ್ ಹಾಕೋ ಕೆಲಸವನ್ನ ಕೂಡ ಮಾಡ್ತಾರೆ. ಈಗ ಅಂತಹದ್ದೇ ಘಟನೆ ಐಟಿ ಸಿಟಿ ಬೆಂಗಳೂರಿನ ನಗರದಲ್ಲಿ ನಡೆದಿದೆ. ಪ್ರೀತಿ ಅಂತ ಯುವತಿಗೆ ಟಾರ್ಚರ್ ನೀಡಿದ್ದಲ್ಲದೆ ನಡು ರಸ್ತೆಯಲ್ಲೇ ಯುವತಿಯ ಬಟ್ಟೆ ಹಿಡಿದು ಎಳೆದಾಡಿ ಹಲ್ಲೆ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಹೌದು, ಹೇಗೆ ಫೋಟೋದಲ್ಲಿ ಕಾಣಿಸ್ತಾ ಇರೋನ ಹೆಸರು ನವೀನ್ ಕುಮಾರ್ ಅಂತ. ಬೆಂಗಳೂರಿನ ಯಲಹಂಕದ ಬಿಲ್ಲಮಾರನಹಳ್ಳಿಯ ನಿವಾಸಿಯಾಗಿದ್ದು, ಈತ ಇನ್ಸ್ಟಾಗ್ರಾಂ ಮೂಲಕ ಯುವತಿಯನ್ನ ಪರಿಚಯ ಮಾಡಿಕೊಂಡಿದ್ದ. ಕೆಲಕಾಲ ಇಬ್ರು ಪರಸ್ಪರ ಸಂಪರ್ಕದಲ್ಲಿದ್ರು. ಆದ್ರೆ ನವೀನ್ ಪ್ರೀತಿಸುವಂತೆ ಯುವತಿ ಹಿಂದೆ ಬಿದ್ದಿದ್ದ. ಆದ್ರೆ ಯುವತಿ ಆತನ ಪ್ರೀತಿಯನ್ನ ನಿರಾಕರಿಸಿ ಆತನ ಮೊಬೈಲ್ ನಂಬರ್ ಮತ್ತು ಇನ್ಸ್ಟಾಗ್ರಾಂ ಖಾತೆ ಮತ್ತು ಅಕೌಂಟ್ ಹಾಗೂ ಮೊಬೈಲ್ ಖಾತೆಗಳನ್ನ ಬ್ಲಾಕ್ ಮಾಡಿದ್ದಾಳೆ. ಇದರಿಂದ ಕೋಪಗೊಂಡ ನವೀನ್ ಡಿಸೆಂಬರ್ 22ರಂದು ಜ್ಞಾನಜ್ಯೋತಿ ನಗರದಲ್ಲಿ ಯುವತಿ ತನ್ನ ಸ್ನೇಹಿತೆಯೊಂದಿಗೆ ಪಿಜಿಯಿಂದ ಬೈಕ್ನಲ್ಲಿ ತೆರಳುತ್ತಾ ಇದ್ದ ವೇಳೆ ಕಾರಿನಲ್ಲಿ ಬಂದ ನವೀನ್ ನಡು ರಸ್ತೆಯಲ್ಲಿಯೇ ಯುವತಿಗೆ ಕಿರುಕುಳ ನೀಡಿ ಲೈಂಗಿಕ ದೌರ್ಜನ್ಯ ನಡೆಸಿ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ. ಇನ್ನು ಆರೋಪಿ ನವೀನ್ ಇಷ್ಟಕ್ಕೆ ಸುಮ್ಮನಾಗದೆ ನಾನು ಕರೆದಾಗ ಬರ್ಬೇಕೆಂದು ಹೇಳಿ ಯುವತಿಗೆ ಬೆದರಿಕೆ ಹಾಕಿದ್ದು, ಯಾವಾಗ ಅಕ್ಕಪಕ್ಕದವರು ಬರೋದನ್ನ ಗಮನಿಸಿದ್ನೋ ಸ್ಥಳದಿಂದ ಕಾರ್ನಲ್ಲಿ ಪರಾರಿಯಾಗಿದ್ದಾನೆ. ಸದ್ಯ ಸಂತ್ರಸ್ತ ಯುವತಿ ಜ್ಞಾನಭಾರತಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದು, ಪ್ರಕರಣವನ್ನ ದಾಖಲಿಸಿಕೊಂಡ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದು ತನಿಖೆಯನ್ನ ಮುಂದುವರೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.